ಅಪ್ಪ ಅಮ್ಮ ಏನು ಮಾಡ್ತಿದ್ರು? ನಮ್ಮ ತಂದೆ ಮೂಲತಃ ಕೃಷಿಕರು, ಅಂದರೆ ಈಗ ಕಂಪ್ಲೀಟ್ ಕೃಷಿಕರು. ಇದಕ್ಕಿಂತ ಹಿಂದೆ ಬೇರೆಯವ್ರ ಮನೆಯಲ್ಲಿ ಜೀತಾ ಇದ್ರು ನಮ್ಮಪ್ಪ. ಆ್ಯಕ್ಚುಲಿ ನಮ್ಮ ಊರಿನಲ್ಲೇ ಸಾಹುಕಾರ ಮನೆಯಲ್ಲಿ ಜೀತಾ ಇದ್ರು. ಸೊ ಅವರಿಗೆ ಅರೌಂಡ್ ಒಂದು 1,000 ಏನೋ ಕೊಡ್ತಿದ್ರು ಅವಾಗ ತಿಂಗಳಕ್ಕೆ ಅಷ್ಟೇ. ತಿಂಗಳಿಗೆ 1,000 ಕೊಡ್ತಿದ್ರು, ಅದು ಕಾಯಿನ್ಗಳು ಕೊಡ್ತಿದ್ರೆಲ್ಲ. ಸೊ ಅವ್ರದ್ದೆಲ್ಲ ಕೆಲಸಗಳನ್ನು ನಮ್ಮ ತಂದೆ ನಿಭಾಯಿಸ್ತಿದ್ರು. ನಮ್ಮೂರು ಸಾಹುಕಾರರ ಮನೆಯಲ್ಲಿ ಜೀತಾಗಿ ದುಡಿತಾ ಇದ್ರು. ತಾಯಿ ಕಂಪ್ಲೀಟ್ ಅಗ್ರಿಕಲ್ಚರಿಸ್ಟ್. ನಮ್ಮ ತಂದೆ 1% ಕೆಲಸ ಮಾಡಿದರೆ, ನಮ್ಮ ತಾಯಿ 100% ಕೆಲಸ ಮಾಡಿದಾಳೆ ನಮ್ಮ ಹೊಲದಲ್ಲಿ. ಸೊ ಅವಳೇ ಫ್ಲೋಯಿಂಗ್ ಎಲ್ಲ ಮಾಡೋದು, ಅದಾದಮೇಲೆ ರಂಟಿ ಕುಂಟೆ ಎಲ್ಲ ಹೊಡೆಯೋದು ನಮ್ಮ ತಾಯಿನೇ ಮಾಡ್ತಾಳೆ. ಮನೆ ನಿಭಾಯಿಸೋದ್ರ ಜೊತೆಗೆ ಆಕಳು ಎಮ್ಮೆ ಎಲ್ಲ ಥರದಲ್ಲೂ ಸಾಕ್ತಾ ಇದ್ದೀವಿ ನಾವೆಲ್ಲ, ಈಗಲೂ ಸಾಕ್ತೀವಿ. ಅದೇ ಆಕಳು ಎಲ್ಲ ಇದಾವೆ ನಮ್ಮ. ಈಗಲೂ ನಮ್ಮಲ್ಲಿ ಕುರಿಗಳು ಮತ್ತು ಆಕಳುಗಳೆಲ್ಲ ಇದ್ದಾವೆ, ಮನೆಯಲ್ಲೆಲ್ಲ ಇದೆ. ಆಮೇಲೆ ನಿಮ್ಮದು ಏನೋ ಸಬ್ಜೆಕ್ಟ್ ಹೋಯಿತು, ಕೆಲಸಕ್ಕೆ ಹೋಗಿದ್ರಿ, ಅದಾದಮೇಲೆ ಅದೇ ನಾನು ಆ ಟೈಮಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇದ್ದೆ ಅಂತೇಳಿ ನಮ್ಮ ಅಪ್ಪನಿಗೆ ಗೊತ್ತಿತ್ತು. ನಮ್ಮ ಅಣ್ಣನ ರಿಕ್ವೆಸ್ಟು, ನಾವೆಲ್ಲ ಇಲ್ಲಿಂದ ನಾವು ಗೋವಾ ಹೋಗ್ಬಿಡ್ಬೇಕು ಅಂತ ನಮಗೆಲ್ಲ ಇತ್ತು ಕೆಲಸಕ್ಕೆ. ಆ ಕೆಲಸಕ್ಕೆ ಗೋವಾಕ್ಕೆ ಹೋಗಬೇಕು. ಆ ಟೈಮಲ್ಲಿ ನಮ್ಮ ಕಮ್ಯುನಿಟಿ ಸ್ವಲ್ಪ ಜಾಸ್ತಿ ಎಲ್ಲ ಹೋಗ್ತಾ ಇದ್ರು ಗೋವಾಕ್ಕೆ ದುಡಿಲಿಕ್ಕೆ. ಸೊ ಹಾಗಾಗಿ ನಾವು ಕಾಪಿ ಎಸ್ಟೇಟ್ ಇದೆ ಇವಾಗಲೂ ಜಾಸ್ತಿ. ಗೋವಾ ಮೋರ್ ದೆನ್ 40% ಆಫ್ ಪಾಪ್ಯುಲೇಷನ್ ಇಸ್ ಅಲ್ಲಿ ಬಂಜಾರ ಕಮ್ಯುನಿಟಿನೇ ಇರೋದು. ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋರು ನಮ್ಮವರೇ ಅಲ್ಲಿ. ಸೊ ಹಾಗಾಗಿ ಅದೇ ಪ್ಲಾನಲ್ಲಿ ಇದ್ದೆ. ಬಹುಶಃ ಅಲ್ಲಿ ಹೋಗ್ಬಿಟ್ಟಿದ್ರೆ ನಾನು ಏನೋ ಟ್ಯಾಟೋ ಅಂಗಡಿಯವನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಶಾಪ್ನ ಇರ್ಬೋದಾಗಿತ್ತು. ಬಟ್ ನಾ ಅದು ಮಾಡಲಿಲ್ಲ. ನನ್ನ ತಂದೆ ಹತ್ಬಿಟ್ಟು, ಇಲ್ಲ ನಿನ್ನ ಹತ್ರ ಏನೋ ಒಂದು ಮಾಡ್ತೀಯ, ನೀನು ವಾಪಸ್ ಬಾ, ನಾನು ನಿನಗೆ ಮೆಡಿಕಲ್ ಮಾಡಿಸ್ಬೇಕು, ಇಲ್ಲ ವೆಟರ್ನರಿ ಡಾಕ್ಟರ್ ಮಾಡಿಸ್ಬೇಕು, ಪೊಲೀಸ್ ಆಫೀಸರ್ ಆದರೂ ಮಾಡಿಸ್ಬೇಕು ನಿನಗೆ ಅಂತ ಹೇಳಿ ನಮ್ಮಪ್ಪ ಹತ್ಬಿಟ್ಟು ವಾಪಸ್ ಕಳಿಸಿದ್ದು. ಯಾಕಂದ್ರೆ ಸ್ಟ್ರಗಲ್ ಇತ್ತಲ್ಲ ಅದೇ ರೀತಿಯಲ್ಲಿ. ನಮ್ಮ ತಂದೆ 1,000 ರೂಪಾಯಿ ಎಲ್ಲ ಕಡೆನೂ ದುಡಿತಾ ಇರ್ತಿದ್ದ. ಬೇರೆಯವರು ತುಂಬ ಕಷ್ಟಗಳು ಕೊಟ್ಟಿದ್ರು ನಮ್ಮೂರಲ್ಲೇ ನಮಗೆ, ರಿಲೇಟಿವ್ಸ್ಗಳಾಗಿರ್ಬೋದು, ಅದಾದಮೇಲೆ ಊರಿನ ಸ್ವಲ್ಪ ಸಾಹುಕಾರ ಮಂದಿ ಆಗಿರ್ಬೋದು, ಅವರೆಲ್ಲ ಸ್ವಲ್ಪ ಕಷ್ಟ ಕೊಟ್ಬಿಟ್ಟಿದ್ರು ನಮಗೆಲ್ಲ. ನಮ್ಮ ಮನೇಲಿ ಎಂಥ ಕಷ್ಟಗಳಿತ್ತು ಆ ಟೈಮಲ್ಲಿ ಅಂತಂದರೆ, ಸಾಲ ಇರೋದ್ರಿಂದ ಓದಿಸ್ಲಿಕ್ಕೆ ಅಂತ ಸಾಲ ಮಾಡಿದ್ದೆ ನಮ್ಮ ತಂದೆ. ಅಡ್ಮಿಷನ್ ಫೀಸ್ಗಳನ್ನು ಕಟ್ಟಿಸ್ಲಿಕ್ಕೆ, ಮಕ್ಕಳಿಗೆ ಒಳ್ಳೊಳ್ಳೆ ಹಾಸ್ಟೆಲ್ಗಳಲ್ಲಿ. 4 ಜನ ಎಜುಕೇಷನ್ ಮಾಡ್ತಿದ್ರು ಅಥವಾ? ನಾನು ನಮ್ಮ ಅಕ್ಕನೂ ಕೂಡ ಓದಿದ್ದಾರೆ, ಆದರೆ ನಮ್ಮ ಅಕ್ಕ ನನಗೋಸ್ಕರ ಬಿಟ್ಲು. ಆ್ಯಕ್ಚುಲಿ ಅಲ್ಲಿ ಡಿಸಿಷನ್ ಮೇಕಿಂಗ್ ಬಂದಿತ್ತು ನಮ್ಮ ತಂದೆಗೆ, ಒಬ್ರು ಯಾರಾದರೂ ವ್ಯವಸಾಯ ಮಾಡಬೇಕು, ಒಬ್ಬರು ಓದಿಸ್ಲಿಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ನಮ್ಮ ಚಂದ್ರಣ್ಣ ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಸ್ಯಾಕ್ರಿಫೈಸ್ ನನಗೋಸ್ಕರ ಮಾಡಿದ್ದಾರೆ ಅವರು. ಸೊ ಅವನು ಓದಲಿ, ನಾವು ಬೇಕಾದ್ರೆ ನಾವು ವ್ಯವಸಾಯ ಮಾಡ್ತೀವಿ ಅಂತ. ಇವಾಗ ಹೆಂಗೆ ಅನ್ಸುತ್ತೆ ಅವ್ರ ಎಜುಕೇಷನ್ ನಿಮಗೋಸ್ಕರ ಬಿಟ್ಟರು? ನಿಮ್ಗೆ ಯಾವ ಥರ ಆ ಥರ ಅಂದರೆ ನಮಗೆ ಈಗಲೂ ಕೂಡ ನಮಗೆ ಯಾವತ್ತೂ ನಮ್ಮ ಅವಿನಾಭಾವ ಸಂಬಂಧನ ಕಳ್ಕೊಂಡಿಲ್ಲ. ನಾವು ಅಣ್ಣ ತಮ್ಮಂದ್ರೆಲ್ಲ ಒಂದಾಗಿ ಬಾಳ್ತಾ ಇದೀವಿ ಈಗನೂ ಕೂಡ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ದೊಡ್ಡಣ್ಣ ಎಲ್ಲದನ್ನು ನೋಡ್ಕೊಂಡು ಹೋಗ್ತಾನೆ, ಏನೇ ಕಷ್ಟ ಬಂದ್ರೂ ಡಿಸಿಷನ್ ಮೇಕಿಂಗ್ ಎಲ್ಲ ಅವನೇ ಮಾಡ್ತಾನೆ. ವಿ ಜಸ್ಟ್ ಫಾಲೋಯಿಂಗ್ ಹಿಸ್ ವರ್ಡ್ಸ್.